ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬುದ್ಧಿಬಲ ಹೆಚ್ಚಾಗಿರ್ತದೆ. ಹೆಚ್ಚಿನ ಅನುಕೂಲ ನೀವೇ ಕಂಡುಕೊಳ್ತೀರಾ. ಹೊಸ ದಾರಿಯನ್ನು, ಹೊಸ ಮಾರ್ಗವನ್ನು. ಇದೇನೋ ಸಮಸ್ಯೆ ಬಗೆಹರಿತಲ್ಲ ಅಂದರೆ ಬೇರೆ ಥರದಲ್ಲಿ ಯೋಚನೆ ಮಾಡೋಣ. ಆ ಥರ ಚೆನ್ನಾಗಿದೆ ಈ ದಿವಸ. ಇನ್ನು ದಿವಸ ಗೃಹ ನಿರ್ಮಾಣ ಇತ್ಯಾದಿ ಎಲ್ಲ ಅವುಗಳಿಗೆ ಸಂಬಂಧಿಸಿದ ಹಾಗೆ, ಅಂದರೆ ನಿವೇಶನ ಅಥವಾ ಗೃಹ ನಿರ್ಮಾಣ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳಲ್ಲಿ ಜಯ ಇದೆ, ಬಲ ಇದೆ, ಚೆನ್ನಾಗಿದೆ. ಇನ್ನು ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಬರುತ್ತೆ. ಧರ್ಮಶ್ರದ್ಧೆ, ಧಾರ್ಮಿಕವಾಗಿ ನಡ್ಕೊಳ್ಳೋದಿಲ್ಲ. ಇದು ಧರ್ಮನ ಅಂತ ಕೇಳಿದ್ರೆ ಗೊತ್ತಿಲ್ಲ, ಆ ಥರ ಯೋಚನೆ ಮಾಡಿಬಿಡ್ತೀರ. ಇದಕ್ಕೆ ಪರಿಹಾರ ಏನಪ್ಪ? ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವಸ್ತು ನಷ್ಟತೆ ಇದೆ, ಪ್ರಯಾಣದಲ್ಲಿ ತೊಂದರೆ ಇದೆ. ಸ್ತ್ರೀಯರು ಭಾಳ ಎಚ್ಚರಿಕೆಯಿಂದ ಇರಬೇಕು. ನನಗೇ ಬರುತ್ತೆ ಗಾಡಿ ಅಂತ ಹೊರಟುಬಿಟ್ರೆ ತೊಂದರೆಗೆ ಒಳಪಡ್ತೀರ. ಸ್ವಲ್ಪ ಸಮಾಧಾನವಾಗಿ ರೈಡ್ ಮಾಡಿ. ಇನ್ನು ಈ ದಿವಸ ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಇದೆ, ವಿಳಂಬವಾಗುತ್ತೆ ಕೆಲಸಗಳು. ನೀರಿನ ವ್ಯಾಪಾರಿಗಳು ಅಥವಾ ನೀರನ್ನು ಆಶ್ರಯಿಸಿರ್ತಕ್ಕಂಥ ಕೆಲಸಗಾರರಿಗೆ ಕೂಡ ಸ್ವಲ್ಪ ಮಟ್ಟಿಗೆ ತೊಡಕುಗಳು, ವಿಳಂಬತೆ, ನಿಧಾನಗತಿ, ವೆಯ್ಟ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬರ್ತಕ್ಕಂಥದ್ದು. ಕಾದು ಸಾಕಾಯಿತು ಅಂತ ಅನಿಸುತ್ತೆ ಈ ದಿವಸ. ಎಲ್ಲದಕ್ಕೆ ಕಾಯಬೇಕು, ಎಲ್ಲದಕ್ಕೆ ವೇಟಿಂಗ್, ಆ ಥರದ್ದೊಂದು ಸಮಸ್ಯೆ ಎದುರಾಗುತ್ತೆ. ಇದರ ನಿವಾರಣೆಗೆ ನೀವು ನೋಡಿ, ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಹೆಚ್ಚಿನ ಬಲ ಇದೆ. ಅದರಲ್ಲೂ ವಾಗ್ಮಿಗಳಿಗೆ, ಮಾತಾಡ್ತಕ್ಕಂಥವ್ರಿಗೆ, ಅಂದರೆ ಉಪನ್ಯಾಸ ವೃತ್ತಿ ಇತ್ಯಾದಿ ಯಾರು ಮಾತನ್ನು, ಬರವಣಿಗೆಯನ್ನು ಅವಲಂಬಿಸಿದ್ದಾರೋ ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇದ್ದೇ ಇದೆ, ಅಲ್ಲಿ ಮಾಂದ್ಯವುದಿಯಾಗಿದೆ. ಆದರೆ ನೀವು ಮಾತಾಡಿ ಗೆಲ್ತೀರ. ಮೃದು ಮಾತಾಡಿ ನೀವು ಆ ಕಲಹದಿಂದ ಹೊರಬರ್ತೀರ, ಯೋಚನೆ ಮಾಡಬೇಡಿ. ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಧೈರ್ಯ, ಅಳುಕು, ಭಯದ ವಾತಾವರಣ ಇರ್ತದೆ. ಆಂಜನೇಯನ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ದಿವಸ ನೋಡಿ, ಮಾತಿನ ಸ್ಥಾನದಲ್ಲಿ ಚಂದ್ರನ ಇದ್ದಾನೆ. ಹೀಗಾಗಿ ಮಾತಿನ ಬಲ ಇರ್ತದೆ. ಜೊತೆಗೆ ಕುಟುಂಬದವ್ರ ಸಹಕಾರ ಕೂಡ ಕಾಣಲಿಕ್ಕೆ ಅವಕಾಶ ಇದೆ. ಕುಟುಂಬದವರ ವಿಚಾರದಲ್ಲಿ ಅವ್ರು ಸಹಾಯ ಮಾಡಿದ್ರು ಅಂತ ಒಂದೆರಡು ಕಡೆ ಹೇಳ್ಕೊಳ್ತಾರಲ್ಲ, ಅದು ನಿಮಗೆ ಕಿರಿಕಿರಿ ಆಗುತ್ತೆ. ಹೀಗಾಗಿ ಕೊಟ್ಟ ಆಡಿ ಕೊಳಬೇಡ, ಇಟ್ಟು ಹಂಗಿಸಬೇಡ ಅಂತ ನೀವು ಸಹಾಯ ಮಾಡಿದ್ದೀರಾ, ಮಾಡಿ ಅಲ್ಲಿ ಕೈ ಬಿಡಬೇಕು. ಅದನ್ನು 20 ಜನರ ಹತ್ರ, 150 ಜನರ ಹತ್ರ ಹೇಳ್ಕೊಂಡು ಬರೋದಲ್ಲ. ಅದರಿಂದ ನಿಮಗೆ ತೊಡಕು, ಅದನ್ನು ಸೂಚಿಸ್ತಾ ಇದೆ. ಈ ಚಂದ್ರ ಶನಿಯರು ಸೇರಿದರೆ ಅಂಥದ್ದು ಒಂದು. ಜೊತೆಗೆ ಕುಟುಂಬದವರ ಸಲುವಾಗಿ ಯಾರೋ ಏನೋ ಅಂದುಬಿಟ್ರು ಅಥವಾ ಇನ್ಯಾರೋ ಏನೋ ಮಾತಾಡಿಕೊಂಡ್ರು, ಇದು ನಿಮ್ಮನ್ನು ಕಾಡುವ ಸಾಧ್ಯತೆ ಕೂಡ ಇದೆ. ಅಮ್ಮನವರ ಸನ್ನಿಧಾನದಲ್ಲಿ ದಿವಸ ಸ್ವಲ್ಪ ಅಕ್ಕಿ ಹಾಗೂ ಎಳ್ಳು ಇದನ್ನು ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ಮಾನಸಿಕ ಖಿನ್ನತೆ ಇದೆ ಈ ದಿವಸ. ಮನೋವ್ಯಥೆ ಅಂತೀವಲ್ಲ, ಅದು ಕಾಡುತ್ತೆ. ಕೊರಗು ಯಾರು ಎಷ್ಟು ಹೇಳಿದ್ರು ಕೇಳದೆ ನಿಮ್ಮ ಪಾಡಿ ನೀವು ಯೋಚನೆ ಮಾಡ್ತಾನೆ ಇರೋದು, ಅದು ಬಗೆಹರಿಯಲ್ಲ, ನೀವು ಬಿಡಲ್ಲ. ಅಂಥದ್ದೊಂದು ಲಕ್ಷಣ ಇದೆ. ಈ ಮಾನಸಿಕ ಕೊರಗಿನಿಂದ ಹೊರಬರಬೇಕು. ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ವೃತ್ತಿಯಲ್ಲೆಲ್ಲ ಪರಿಶ್ರಮ ಜಾಸ್ತಿ ಇದೆ. ಕೆಲಸ ಎಲ್ಲ ಒಬ್ಬರಿಗೆ ಬಿದ್ದುಬಿಡ್ತಲ್ಲ, ಒಬ್ಬರಿಗೆ ಶ್ರಮ ಆಯ್ತಲ್ಲ ಅಂತಕ್ಕಂಥ ಒಂದು ಆತಂಕ ಬರುತ್ತೆ. ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕುಗ್ಗುವಿಕೆ ಇದೆ ಈ ದಿವಸ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ವಾಗ್ಮಿಗಳಿಗೆ, ಮಾತಾಡ್ತಕ್ಕಂಥವರಿಗೆ, ಬರವಣಿಗೆಯವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ವ್ಯಯವೂ ಇದೆ. ಮಕ್ಕಳ ಸಲುವಾಗಿ ವ್ಯಯ, ಬಂಧುಗಳ ಸಲುವಾಗಿ ಖರ್ಚು, ಬಂಧುಗಳಲ್ಲಿ ತಕರಾರು, ಜೊತೆಗೆ ಪ್ರಯಾಣದಲ್ಲಿ ತೊಂದರೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಈ ದಿವಸ ದಾಂಪತ್ಯದಲ್ಲೂ ಮನಸ್ತಾಪಗಳು ಉಂಟಾಗುತ್ತೆ. ಲಾಭ ಇದೆ, ಬುಧ ಚೆನ್ನಾಗಿದ್ದಾನೆ ಲಾಭದಲ್ಲಿ, ಆದರೆ ಸುಖಸ್ಥಾನ, ಶಯಸ್ಥಾನದಲ್ಲಿ ಸ್ವಲ್ಪ ತೊಡಕಿದೆ. ಹೀಗಾಗಿ ಮನಸ್ತಾಪಗಳು ಏರ್ಪಾಡಾಗುತ್ತೆ. ಸ್ನೇಹ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ತೊಡಕುಗಳು ಉಂಟಾಗುವ ಸಾಧ್ಯತೆ ಇದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ದೇವಮಾತ್ರೇ ನಮಃ. ಈ ಮಂತ್ರವನ್ನು ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ತಿಳಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.